ಎಲ್ಲರಿಗೂ ನಮಸ್ಕಾರ. ಎಷ್ಟೇ ಪ್ರಯತ್ನ ಪಟ್ಟರೂ ಮದುವೆ ಆಗುತ್ತಿಲ್ಲ ಎಂದರೆ ಮಲಗುವ ದಿಂಬಿನ ಕೆಳಗೆ ಅರಿಶಿನದ ಕೊಂಬನ್ನು ಇಟ್ಟುಕೊಂಡು ಮಲಗುವುದಕ್ಕೆ ಶುರು ಮಾಡಿ. ಬಹಳ ಬೇಗ ಮದುವೆ ಆಗುತ್ತದೆ. ಲಿವರ್ನಲ್ಲಿ ಇರುವ ಕೊಬ್ಬಿನ ಅಂಶ ಕಡಿಮೆ ಆಗಬೇಕು ಎಂದರೆ ನಿಂಬೆಹಣ್ಣಿನ ಜ್ಯೂಸ್, ಬೀಟ್ರೂಟ್ ಜ್ಯೂಸ್, ಗ್ರೀನ್ ಟೀ, ಅರಿಶಿನ ಬೆರೆಸಿದ ಹಾಲು, ಶುಂಠಿ ಟೀ ಮತ್ತು ಪಾಲಕ್ ಜ್ಯೂಸ್ ಇದಿಷ್ಟು ಕೂಡ ಸಹಾಯ ಮಾಡುತ್ತದೆ. ಕಾಂತಿಯುತ ತ್ವಚೆ ನಿಮ್ಮದಾಗಬೇಕು ಎಂದರೆ ಬೆಳಗಿನ ಜಾವ ಖಾಲಿ ಹೊಟ್ಟೆಗೆ 1 ಗ್ಲಾಸ್ ಬೆಚ್ಚಗಿನ ನೀರಿಗೆ ಶುಂಠಿಯನ್ನು ಸೇರಿಸಿ ಆ ನೀರನ್ನು ಕುಡಿಯಿರಿ. ಸ್ಕಿನ್ ಉತ್ತಮವಾಗುತ್ತದೆ. ಹಣಕಾಸಿನ ಪರಿಸ್ಥಿತಿ ವೃದ್ಧಿಸಬೇಕು ಎಂದರೆ ಅಕ್ಕಿ, ನಿಂಬೆಹಣ್ಣು, 1 ಕಾಯಿನ್ ಈ ವಸ್ತುಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಯಲ್ಲಿ ಪೂಜೆ ಮಾಡಿ. ಇದರಿಂದ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ. ಮಂಗಳ ದೋಷ ನಿವಾರಣೆ ಆಗಬೇಕು ಎಂದರೆ ಆಂಜನೇಯ ಸ್ವಾಮಿಯ ಆಶೀರ್ವಾದ ಸಿಗಬೇಕು ಎಂದರೆ ಹಿಟ್ಟಿನಿಂದ 2 ದೀಪಗಳನ್ನು ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ. ಇದರಿಂದ ಮಂಗಳ ದೋಷ ನಿವಾರಣೆ ಆಗುತ್ತದೆ. ನಿಮ್ಮ ಆಸೆಯಂತೆ ಭೂಮಿಯನ್ನು ಖರೀದಿ ಮಾಡಬೇಕು ಎಂದರೆ 1 ತಾಮ್ರದ ಬಟ್ಟಲಿಗೆ ಬೆಲ್ಲವನ್ನು ಹಾಕಿ ಇದನ್ನು ಆಂಜನೇಯ ಸ್ವಾಮಿ ಬಳಿ ಇಟ್ಟು ಪೂಜೆ ಮಾಡಿ. ಹೀಗೆ ಮಾಡುವುದರಿಂದ ನೀವು ಅಂದುಕೊಂಡ ಹಾಗೆ ಭೂಮಿಯನ್ನು ಖರೀದಿ ಮಾಡುತ್ತೀರಿ. ಚಿಯಾ ಸೀಡ್ಸ್ ನೆನೆಸಿದ ನೀರನ್ನು ಪ್ರತಿದಿನ ಕುಡಿಯುವುದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಸಿವು ಕಡಿಮೆಯಾಗಿ ತೂಕ ಕಡಿಮೆ ಆಗಲು ಸಹಾಯ ಆಗುತ್ತದೆ. ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತದೆ. ನಿಮ್ಮ ಮನೆಗೆ ಕೆಟ್ಟ ದೃಷ್ಟಿ ತಾಗಿದೆಯಾ ಎಂದು ಚೆಕ್ ಮಾಡಬೇಕು ಎಂದರೆ 1 ಗ್ಲಾಸ್ನಲ್ಲಿ ನೀರನ್ನು ತುಂಬಿಸಿ 1 ಲವಂಗವನ್ನು ಗ್ಲಾಸ್ ಒಳಗೆ ಹಾಕಿ ಮನೆಯ ಎಲ್ಲ ಕಡೆ ಓಡಾಡಿ. ಲವಂಗ ಹಾಗೆ ಇದ್ದರೆ ಎಲ್ಲವೂ ಸರಿ ಇದೆ ಎಂದು ಅರ್ಥ. ಲವಂಗ ಮುಳುಗಿದರೆ ನಿಮ್ಮ ಮನೆಯಲ್ಲಿ ಸಮಸ್ಯೆ ಆಗಿದೆ ಎಂದು ಅರ್ಥ. 1 ಬಟ್ಟಲಿನಲ್ಲಿ ಹಳದಿ ಸಾಸಿವೆಯನ್ನು ಇಟ್ಟು ಇದನ್ನು ಭಾನುವಾರದ ದಿವಸ ಮನೆಯ 1 ಮೂಲೆಯಲ್ಲಿ ಇಡಿ. ಇದರಿಂದ ಮನೆಯಲ್ಲಿ ಇರುವ ವಾಸ್ತು ಸಮಸ್ಯೆಗಳು ಕಡಿಮೆ ಆಗುತ್ತದೆ. ನಿಮ್ಮ ತ್ವಚೆ ಫಳಫಳ ಹೊಳೆಯಬೇಕು ಎಂದರೆ ಪ್ರತಿದಿನ 30 ಸೆಕೆಂಡ್ಗಳ ಕಾಲ ಮುಖವನ್ನು ಐಸ್ ವಾಟರ್ನಲ್ಲಿ ಡೀಪ್ ಮಾಡಿ. ಇದು ತ್ವಚೆಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಾಂತಿಯನ್ನು ಹೆಚ್ಚಿಸುತ್ತದೆ. ಬಾಲಾಸನವನ್ನು ಪ್ರತಿದಿನ 90 ಸೆಕೆಂಡುಗಳ ಕಾಲ ಮಾಡಿ. ಇದು ಹೊಟ್ಟೆಯ ಕೊಬ್ಬನ್ನು ವೇಗವಾಗಿ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ತೊಡೆಯ ಸ್ನಾಯುಗಳನ್ನು ಸಹ ಹಿಗ್ಗಿಸುತ್ತದೆ. ನಿಂತು ನೀರು ಕುಡಿಯಬಾರದು ಏಕೆಂದರೆ ಅದು ಕೀಲು ನೋವು, ಹೃದಯ ಮತ್ತು ಶ್ವಾಸಕೋಶದ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಇದು ಶೋಧನೆ ಇಲ್ಲದೆ ನೇರವಾಗಿ ಹಾದು ಹೋಗುವುದರಿಂದ ಮೂತ್ರಪಿಂಡಕ್ಕೆ ಹಾನಿ ಮಾಡುತ್ತದೆ. ಜೀರ್ಣಾಂಗದ ತೊಂದರೆ ಮತ್ತು ಅಸಿಡಿಟಿಯಿಂದ ಬಳಲುವವರು ಊಟದ ಮೊದಲು 2 ಚಮಚ ಜೇನುತುಪ್ಪಕ್ಕೆ ದಾಲ್ಚಿನ್ನಿ ಪುಡಿ ಸೇರಿಸಿ ಸೇವನೆ ಮಾಡುವುದು ಒಳ್ಳೆಯದು. ಮುಖದಲ್ಲಿ ಕಪ್ಪು ಕಲೆಗಳಿದ್ದರೆ ತೆಂಗಿನ ನೀರನ್ನು ನೇರವಾಗಿ ಮುಖಕ್ಕೆ ಹಚ್ಚಬೇಕು. ಉತ್ತಮ ಫಲಿತಾಂಶಕ್ಕಾಗಿ ದಿನಕ್ಕೆ 2 ಬಾರಿ ಹಚ್ಚಬೇಕು. ಇದು ಮುಖದ ಮೇಲಿನ ಎಲ್ಲ ಕಪ್ಪು ಕಲೆಗಳನ್ನು ತೆಗೆದುಹಾಕಲು ಮತ್ತು ಮುಖವನ್ನು ನೈಸರ್ಗಿಕವಾಗಿ ಹೊಳೆಯುವಂತೆ ಮಾಡಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.